ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು. ಪಪ್ಪ ಬೊಮ್ಮದ ಒತ್ತಕ್ಷರ ಇದೆ. ಈಗ ಯಾರಲ್ಲವ ನೋಡೋಣ ಬನ್ನಿ. ವೈ ಎಫ್ ವೈ, ಆರ್ ಎಫ್ ಆರ್, ಎಲ್ ಎಫ್ ಎಲ್, ವಿ ಎಫ್ ವಿ, ಶಿಫ್ಟ್ ಎಸ್, ಶಿಫ್ಟ್ ಎಸ್ ಎಫ್, ಶಿಫ್ಟ್ ಎಸ್, ಎಕ್ಸ್ ಎಫ್ ಎಕ್ಸ್, ಎಸ್ ಎಫ್ ಎಸ್, ಹೆಚ್ ಎಫ್ ಹೆಚ್, ಶಿಫ್ಟ್ ಎಲ್ ಎಫ್, ಶಿಫ್ಟ್ ಎಲ್. ಸೊ ಇದಕ್ಕೆ ಇನ್ನು ಒತ್ತಕ್ಷರ ಆಡ್ ಆಗುತ್ತೆ. ಯಾವ್ದಪ್ಪ ಒತ್ತಕ್ಷರ ಆಡ್ ಆಗುತ್ತೆ ಅಂದ್ರೆ ನಮಗೆ ಕ್ಷತ್ರಜ್ಞ ಅನ್ನೋದು ಯೂಸ್ ಆಗುತ್ತೆ. ಕೆ ಎಫ್ ಕಾಗೆ ಶಾ ಒತ್ತಬೇಕು. ಶಾ ಒತ್ತಿಗೇನು ನಮಗೆ ಎಕ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಕ್ಷ ಬರುತ್ತೆ. ತ್ರ ತಾಗೆ ರಾ ಒತ್ತು. ಟಿ ಎಫ್ ಆರ್. ಸೊ ಜಾಗೆ ಜ್ಞಾವತ್ತು. ಜೆ ಎಫ್ ಝೆಡ್. ನೋಡಿದ್ರಲ್ವಾ? ಈಗ ನಮಗೆ ಕಾಗೆ ಶಾವತ್ತಿಗೆ, ಇದು ತಾಗೆ ರಾವತ್ ಬಂದಿದೆ, ಜಾಗೆ ಜ್ಞಾವತ್ ಬಂದಿದೆ. ಸೊ ಇದು ನಮಗೆ ಎಫ್ ಅನ್ನು ನಾವು ಯಾವ ತರ ಯೂಸ್ ಮಾಡ್ತೀವಿ, ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬೇಕಾಗುತ್ತೆ ಅನ್ನೋದು ನಮಗೆ ನೆನ್ಪಿಟ್ಕೊಂಡ್ರೆ ಟೈಪಿಂಗ್ ಮಾಡೋದು ತುಂಬಾ ಈಸಿ. ಇಂಗ್ಲಿಷ್ಗಿಂತ ಕನ್ನಡ ತುಂಬಾ ಈಸಿಯಾಗಿ ಟೈಪ್ ಮಾಡ್ಕೊಬೋದಾಗುತ್ತೆ. ಬಟ್ ನಿಮಗೆ ಅರ್ಥ ಆಗಬೇಕು. ಕನ್ನಡ ಓದಕ್ಕೆ ಬರೆಯಕ್ಕೆ ಬಂದ್ರೆ ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.